Aditi Lakshya to Lakshmi Amma. Dear Amma, subjects Mother's Day wishes. You're my everything. You're my love, my life. You're my soul, my happiness. You're my world. I love you so much, Amma. Why you like ಶರತ್ತಂಗೆ ಅರ್ಥ Why ಆಯ್ತಾ you like triangle love story? I like you, but you like Satvik Surya. Satvik likes me. Satvik, this is cheating. No. When I like you, you should like me. I hate you, but still I love you so much. Happy Mother's Day. ಇಂದ ಶ್ರೇಯ ಮಾನ್ಯರೇ ವಿಷಯ ಅಮ್ಮನ ದಿನ ನನ್ನ ಪ್ರೀತಿಯ ಅಮ್ಮನಿಗೆ ಹ್ಯಾಪಿ ಮದರ್ಸ್ ಡೇ ಸವಿತಾ ಅವರಿಗೆ. ಅಮ್ಮನ ಒಂದು ಲುಕ್ಕು ಸಾಕು, ಫುಲ್ ಮೂವಿ ಕ್ಲೈಮ್ಯಾಕ್ಸ್ ಫೀಲ್ ಬರುತ್ತೆ. ಅಮ್ಮನ ಕೋಪ ವೈಫೈ ಥರ ಕಾಣಿಸುವುದಿಲ್ಲ, ಆದರೆ ರೇಂಜ್ ತುಂಬಾ ಸ್ಟ್ರಾಂಗ್. ನಿನ್ನ ಮುಖ ನೋಡಿದಾಗ ಯಾವಾಗಲೂ ದಗ 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 ಉರಿಯುತ್ತೆ. ಡೈರಿಲಿ ಇರುತ್ತೆ ನಂದಿನಿ ಪೇಡ, ನೀನೇ ನಂಗೆ ದೂದ್ ಪೇಡ. ಅಮ್ಮ ಅಂದ್ರೆ ಮನೆಯ ಪ್ರಧಾನಿ, ಅವರ ಪರ್ಮಿಷನ್ ಇಲ್ಲದೆ ಆಗಲ್ಲ ಯಾವುದೇ ಕಾರ್ಯಾನಿ. ಅಷ್ಟೇ. ಅಮ್ಮಂದಿರ ದಿನವನ್ನು ಕುರಿತು ನಾನು ಬರೆಯುತ್ತಿರುವ ಪತ್ರ. ನಿನ್ನ ಬಗ್ಗೆ ವರ್ಣಿಸಲು ಪದಗಳೇ ಸಿಗುತ್ತಿಲ್ಲ, ಬಟ್ ಸ್ಟಿಲ್ ಐ ವಿಲ್ ಟ್ರೈ. ಕೋಪ ಬಂದಾಗ ಲಯನ್ ತರ ರೋರ್, ಆದರೆ ಜ್ವರ ಬಂದ್ರೆ ಲವ್ ಓವರ್ ಫ್ಲೋ. ಆದ್ರೂ ನಿನ್ನ ಗರ್ಜನೆ ಏನಿದ್ರು ಮನೆಯವರ ಮುಂದೆ ಮಾತ್ರ. ನಾನು ಏನ್ ಮಾಡಿದ್ರು ಯು ವಿಲ್ ಸ್ಕೋಲ್ಡ್, ಆದ್ರೂ ಪರವಾಗಿಲ್ಲ. ನಿನ್ಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಬಿ ಹ್ಯಾಪಿ, ನೋ ಬಿ ಪಿ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್, ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ ಪ್ರೀತಿಯ ಅಮ್ಮ ಇಂದ ಶ್ರೀಧರ. ಸುಮಿತ್ರಾ ಅವರಿಗೆ ವಿಷಯ ಅಮ್ಮಂದಿರ ದಿನದ ಶುಭಾಶಯವನ್ನು ತಿಳಿಸುವುದಾಗಿ ಒಂದು ಪತ್ರ. ನಮ್ಮ ಅಮ್ಮ ಎಂದರೆ ನನಗೆ ಪ್ರಪಂಚ ಮತ್ತು ದೇವರು ಒಂದು ರೂಪ ಅಂತ ಹೇಳಬಹುದು. ನನಗೆ ಆರೋಗ್ಯ ಸರಿಯಿಲ್ಲದಿದ್ದಾಗ ನನ್ನ ಏಳು ಬೀಳಿನಲ್ಲೇ ಜೊತೆಯಾಗಿ ನಿಂತಿದ್ದು ನೀನು ಮಾತ್ರ. ಅಮ್ಮ, ನಿನಗೆ ಒಂದು ಕ್ಷಣನೂ ನೆನಪು ಮಾಡಿಸೋಕೆ ನಾನು ಬಯಸುತ್ತೇನೆ. ಅದು ನಾನು ಸ್ಕೂಲಿನಲ್ಲಿ ಮಗ್ಗಿ ಪುಸ್ತಕ ಅರಿದುಕೊಂಡಿದ್ದಾಗ ನಿನಗೆ ಗೊತ್ತಾಗಿ ನನಗೆ ಮನೆಯಲ್ಲಿ ಮೂಲೆಗೆ ಸೇರಿಸಿಕೊಂಡು ಹಿಟ್ಟಿನ ದೊಣ್ಣೆ ಮತ್ತು ಪರಕೆ ತಗೊಂಡು ಹೊಡೆದಿದ್ದು. ಇದು ನಿನಗೆ ನೆನಪಿದೆಯಾ? ಅಮ್ಮ, ನಿನ್ನ ಪ್ರೀತಿಯನ್ನು ವರ್ಣಿಸಲು ಪದಗಳೇ ಸಾಲದು. ಅಮ್ಮ, ನೀನು ಯಾವಾಗಲೂ ಇರುವೆ ಹೊಲದಲ್ಲಿ, ಆದರೆ ನೀನಿರುವೆ ನನ್ನ ಮನದಲ್ಲಿ. ನಿನ್ನ ಪ್ರೀತಿಯ ಮುದ್ದಿನ ಮಗ. ಅಮ್ಮ, ನೀ ಯಾವಾಗಲೂ ಇರುವೆ ಹೊಲದಲ್ಲಿ. ಆಮೇಲೆ ಹೊಲದಲ್ಲಿ ಇರುವುದು ಎಳೆನೀರು, ನೀ ನನ್ನ ಸಿಹಿ ನೀರು. ಅಮ್ಮನಿಗೊಂದು ಪತ್ರ. ನನ್ನ ಪ್ರೀತಿಯ ಅಮ್ಮನಿಗೆ, ನಿನ್ನ ಮಗಳಾದ ಲಕ್ಷ್ಮಿ ಮಾಡುವ ನಮಸ್ಕಾರಗಳು. ಏನೆಂದು ಹೇಳಲಿ ನಿನ್ನ ಬಗ್ಗೆ, ಹೇಳೋಕೆ ಹೋದರೆ ತುಂಬ ವಿಷಯಗಳಿವೆ. ಆದರೆ ಒಂದು 4 ಸಾಲು ನಿನಗಾಗಿ ಹೇಳುವೆ. ನಾನು ಚಿಕ್ಕವಳಿದ್ದಾಗಿನಿಂದ ನೀನು ಎಷ್ಟು ಕಷ್ಟಪಟ್ಟಿದ್ದೀಯಾ ಅಂತ ನೋಡಿದ್ದೀನಿ. ಈಗ ನಿನ್ನ ಎಲ್ಲ ರೀತಿಯಿಂದ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ. ನನ್ನಮ್ಮ ಶಾಂತಮ್ಮ, ಫಸ್ಟ್ ಆಫ್ ಆಲ್ ಐ ಆಮ್ ಸಾರಿ. ನಾನು ಹುಟ್ಟಿದಾಗಿಂದ ನಿನಗೆ ಪ್ರಾಬ್ಲಮ್ಸೇ ಕೊಟ್ಟಿದ್ದೀನಿ. ಪ್ರಾಬ್ಲಮ್ ನಂಬರ್ 1, ನಾನು ಹುಟ್ಟಿದಾಗ ನಾನು ತುಂಬ ಬೆಳ್ಳಗೆ ತುಂಬ ಸೌಂದರ್ಯವಾಗಿದ್ದೆ ಅಂಥೇಳಿ ಸಾಲ ಮಾಡಿ ಊರಿಗೆಲ್ಲ ಊಟ ಹಾಕ್ಸಿದ್ದೆ ಅಂತ ಗೊತ್ತು. ಈ ಥರ ಬೆಳ್ಳಗೆ ಹುಟ್ಟಿದ್ದೆ ತಪ್ಪಾ? ಸೌಂದರ್ಯವಾಗಿ ಹುಟ್ಟಿದ್ದೆ ತಪ್ಪಾ? ಪ್ರಾಬ್ಲಮ್ ನಂಬರ್ 2, ನಾನು ಚಿಕ್ಕವನಿದ್ದಾಗ ಕುಳ್ಳಕ್ಕೆ ಸ್ಲಿಮ್ ಆಗಿದ್ದೆ ಅಂಥೇಳಿ ಬಾಲ್ ತೆಗಿಯೋಕ್ಕೆ ಮೋರಿ ಒಳಗೆ ನುಗ್ಗಿಸ್ತಾ ಇದ್ರು. ಮೋರಿ ನುಗ್ಗಿ ಮನೆಗೆ ಬಂದಾಗ ನನ್ನ ಅದ್ಭುತವಾದ ಸೌಂದರ್ಯ ನೋಡಿ ಮುಂದೆ ಬಾಗಿಲಿಂದ ಬಂದರೆ ಮನೆ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಹಿಂದೆ ಬಾಗಿಲಿಂದ ಬಾ ಮಗನೇ ಅಂತ ಹೇಳ್ತಾ ಇದ್ದೆ. ನಾನು ಸ್ಲಿಮ್ ಆಗಿ ಹುಟ್ಟಿದ್ದೆ ತಪ್ಪಾ? ಗಣೇಶ್ ಹಬ್ಬದಲ್ಲಿ ಏರಿಯಾ ಬಾಯ್ಸ್ ಜೊತೆ
ದೊಡ್ಡದಾಗಿ ನಾಮ ಇಟ್ಕೊಂಡು ಸರ್ಕಲಲ್ಲಿ ನಾಲ್ಗೆ ಎಳ್ಕೊಂಡು ಅಣ್ಣಮ್ಮ ಸ್ಟೆಪ್ಸ್ ಮಾಡ್ತಾ ಇದ್ದೆ. ಅದನ್ನ ನೋಡಿ ನೀನು ಅಳಕ್ಕಾಗ್ದೆ, ನಗಕ್ಕಾಗ್ದೆ, ಕಷ್ಟಪಡ್ತಾ ಇದ್ದಂಥ ನೋವು ನನಗೆ ಮಾತ್ರ ಗೊತ್ತು. ನಾನು ಅಣ್ಣಮ್ಮ ಸ್ಟೆಪ್ಸ್ ಕಲ್ತಿದ್ದೆ ತಪ್ಪಾ? ಟೀ ಪುಡಿ ಕಾಫಿ ಪುಡಿ ಇಸ್ಕೊಂಡು ಬರ್ದೇ ಇದ್ದಾಗ ಬೆಲ್ಟಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದೆ. ಹೀಗೆ ಒಂದಾ ಎರಡ ನಾನು ಕೊಟ್ಟಿರೋ ಪ್ರಾಬ್ಲಮ್ಸು. ಸ್ಕೂಲಲ್ಲಿ ರ್ಯಾಂಕ್ ಸ್ಟೂಡೆಂಟ್ ನಾನು. ಸ್ಪೋರ್ಟ್ಸ್ ಡೇ ದಿನ ರನ್ನಿಂಗ್ ರೇಸಲ್ಲಿ ಹುಚ್ಚು ನಾಯಿ ಥರ ಓಡ್ತಾ ಇದ್ದೆ. ನೀನು ಮತ್ತೆ ಡ್ಯಾಡಿ ದೂರದಲ್ಲಿ ನಿಂತ್ಕೊಂಡು ನೋಡ ನಮ್ಮ ಕರಿ ಚಿರತೆ ಹೆಂಗೆ ಓಡ್ತಾ ಇತ್ತು ನೋಡ ಅಂತ ಖುಷಿ ಪಡ್ತಾ ಇದ್ರಿ. ಆ್ಯನ್ಯುವಲ್ ಡೇ ದಿನ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅಂತೇಳಿ ತಟ್ಟೆನೋ ಲೋಟನೋ ಗಿಫ್ಟ್ ಕೊಟ್ಟಾಗ ನಾನು ಬೇಜಾರಾಗಿದ್ದರೆ ಮನೆಗೆ ಐಟಮ್ ಸಿಕ್ತಲ್ಲ ಅಂತ ಖುಷಿ ಪಡ್ತಾ ಇದ್ದೆ. ಇವಾಗ ಬೆಳೆದು ದೊಡ್ಡವರಾಗಿದ್ದೀವಿ, ಸಿಟಿಯಲ್ಲಿ ಇದ್ದೀವಿ, ಚೆನ್ನಾಗಿದ್ದೀವಿ. ಏನೇ ಹೇಳು, ನೀನು ನಂಗೆ ಅರಳೆಣ್ಣೆ ಒತ್ತಿ ಸ್ಟ್ರೈಟಾಗಿ ತಲೆ ಬಚ್ಚಿ ಕೊಣ್ಣೂರು ಸ್ಕೂಲಿಗೆ ಕಳಿಸ್ತಾ ಇದ್ದಲ್ಲ, ಆ ದಿನಗಳೇ ಚಂದ. ಮೈಕೈ ನೋವು ಹೆಪ್ಪುಗಟ್ಟೋ ಥರ ಮೈಕೈ ಉಜ್ಜಿ ಸ್ನಾನ ಮಾಡಿಸ್ತಾ ಇದ್ದಂಥ ಆ ದಿನಗಳೇ ಚಂದ. ಕೊಣ್ಣೂರಲ್ಲಿ ಗುರುವಾರ ಸಂತೆಯಲ್ಲಿ ಕಡಲೆಪುರಿ ತಗೊಬಂದಾಗ ಚುರುಮುರಿ ಮಾಡ್ಕೊಂಡು ತಿಂತಾ ಇದ್ದಂಥ ದಿನಗಳೇ ಚಂದ. ನನ್ನಷ್ಟು ನಮ್ಮ ಅಮ್ಮಂಗೆ ಯಾರು ಕಾಟ ಕೊಟ್ಟಿಲ್ಲ. ಬರೀ ಫ್ರೆಂಡ್ಸ್ ಮನೆ ಆಟ ಆಡೋದು ಅಂತ ಹಿಂಗೆ ಸುತ್ತಾ ಇದ್ದೆ. ಎಷ್ಟು ಅದೇ ತಿಂದಿದ್ದೀನೋ ಗೊತ್ತಿಲ್ಲ.